ಜಪಾನಿನಲ್ಲಿ ನಾನು ಮೊದಲ ಬಾರಿಗೆ ಹಿಮವನ್ನು ನೋಡಿದ ಸ್ಥಳ ಇದೆ. ಇದರ ಹೆಸರು ಶಿರಾಕವಾಗೊ, ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಫೈನಲಿ ಒಂದ್ ತಿಂಗಳದ ಪ್ಲಾನ್ ಇವತ್ತು ಸಕ್ಸಸ್ಫುಲ್ ಆಗಿ ಇವತ್ತೆಲ್ಲರೂ ಶಿರಾಕವಾಗೊ ಹೊಂಟಿವಿ. ಇವ್ರು ನಮ್ಮ ಹೆಸರು ಸುಂದರ್ ಅಂತ. ಇವರೆಲ್ಲ ನಮ್ಮ ಬ್ರೋಸ್ ನೋಡ್ರು ಇಲ್ಲಿ 7 ಜನ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಜಪಾನಿನ ಸುಂದರವಾದ ಸ್ಥಳಗಳಲ್ಲಿ ಒಂದಾದ ಶಿರಾಕವಾಗೊಗೆ ಹೊರಟಿದ್ದೇವೆ. ಜಪಾನಿನಲ್ಲಿ ಇದು ನಮ್ಮ ಮೊದಲ ಪ್ರಯಾಣ ಮತ್ತು ಮೊದಲ ಅನುಭವವಾಗಿದೆ. ಹಿಮವನ್ನು ತುಂಬಾ ಹತ್ತಿರದಿಂದ ನೋಡಿದ ಮೊದಲನೇ ಬಾರಿ. ಫಸ್ಟ್ ಟೈಮ್ ಸ್ನೋ ನೋಡಕ್ ಜಪಾನ್ ಒಳಗೆ ಶಿರಾಕವಾಗ್ ಬಂದೇವಿ ಎಲ್ಲರೂ ಸೇರಿ. ಹೌದೌದ್ರಿ, ಕರ್ಕೊಂಬಂದ ಅಂದ್ರೆ ಇವರು ನಮ್ಮ ಕರ್ಕೊಂಬಂದಿರೋರು ಸುಂದರ್ ಸರ್ ಅಂತೇಳಿ. ಇವ್ರು ನಮ್ಮ ಸುಂದರ್ ಸರ್ ಅವರು. ಇವ್ರು ಫ್ರಮ್ ನೇಪಾಳದವರು. ಜಪಾನ್ ಒಳಗಿದ್ದ ಇವತ್ತಿಗೆ ಅಂದ್ರೆ ಇಷ್ಟು ದಿನ 30 ವರ್ಷ ಕಂಪ್ಲೀಟ್ ಆಗುತ್ತೆ. 30 years. 7 members we are coming here today. ನೀವು ಈಗ ನೋಡುತ್ತಿರುವ ಈ ಮನೆಗಳನ್ನು ಗಾಶೋ ಜುಕುರಿ ಮನೆಗಳು ಎಂದು ಕರೆಯುತ್ತಾರೆ. ಗಾಸೋ ಎಂದರೆ ಪ್ರಾರ್ಥನೆ ಮಾಡುವಾಗ 2 ಕೈಗಳನ್ನು ಜೋಡಿಸಿದಂತೆ. ಈ ಮನೆಗಳ ಮೇಲ್ಛಾವಣಿ ಕೂಡ ಕೈಗಳನ್ನು ಜೋಡಿಸಿದ ಆಕಾರದಲ್ಲಿರುವುದರಿಂದ ಈ ಹೆಸರನ್ನು ಇಟ್ಟಿದ್ದಾರೆ. ಈ ಮನೆಗಳನ್ನು ಸುಮಾರು 250ರಿಂದ 300 ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ. ಶಿರಾಕವಾಗೊ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಭಾರಿ ಪ್ರಮಾಣದಲ್ಲಿ ಹಿಮ ಬೀಳುತ್ತದೆ. ಆದ್ದರಿಂದ ಹಿಮ ಸುಲಭವಾಗಿ ಕೆಳಗೆ ಜಾರಿ ಹೋಗುವಂತೆ ಈ ತೀಕ್ಷ್ಣವಾದ ಚಾವಣಿಯನ್ನು ವಿನ್ಯಾಸಗೊಳಿಸಿದ್ದಾರೆ. ಇವುಗಳಲ್ಲಿ ಕಬ್ಬಿಣದ ಸರಳುಗಳು ಅಥವಾ ದೊಡ್ಡ ಗುರಾಣಿ ಕೀಲುಗಳನ್ನು ಬಳಸದೆ ಮರ ಮತ್ತು ಹಗ್ಗಗಳ ಸಹಾಯದಿಂದ ನಿರ್ಮಿಸಲಾಗಿದೆ. ಇದು ಆ ಕಾಲದ ಜಪಾನಿನ ಅದ್ಭುತ ಇಂಜಿನಿಯರಿಂಗ್ ಕೌಶಲ್ಯ ತೋರಿಸುತ್ತದೆ. ಇದರಲ್ಲಿ ವಿಶೇಷ ಏನಂತಂದರೆ, ವಿಶೇಷ ಮನೆಗಳು ಮತ್ತು ಹಳ್ಳಿಯ ಸಾಂಸ್ಕೃತಿಕ ಮಹತ್ವದ ಕಾರಣದಿಂದ ಶಿರಾಕವಾಗೊವನ್ನು 1995ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಘೋಷಿಸಲಾಯಿತು. ಇಂದು ಕೂಡ ಕೆಲವು ಕುಟುಂಬಗಳು ಈ ಗಸ್ಸೋ ಜುಕುರಿ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ. ಜಪಾನಿನ ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಒಟ್ಟಿಗೆ ಕಾಣಲು ಇದು ಅತ್ಯುತ್ತಮ ಸ್ಥಳವಾಗಿದೆ. ಫುಲ್ ಕೆಳಗೆ ಅಡ್ಡಾಡಿ ಫುಲ್ ಸುಸ್ತಾದ ಮ್ಯಾಗ ಹೊಂಟಿವಿ ಹತ್ತಕ್ಕೆ. ಅಲ್ಲಿಂದ ವ್ಯೂ ಹಿಂಗೆ ಕಾಣತೈತಿ. ಇವರೇ ಗೊಬ್ಬರ ಆಕೈತಿ ಹೊಲಕ್ಕೆ. ಕರೆಕ್ಟ್ ಗೊಂಜಾಳ ಹಾಕಕ್ಕೆ, ಕಬ್ಬಿಗೆ ಹಾಕಕ್ಕೆ ಇಲ್ಲಿ ಫ್ರೀ ಸಿಗ್ತದೆ ನೋಡ್ರಿ. ಇಲ್ಲಿಂದ ತೊಗೊಂಡೋಗಕ್ಕೆ ಕಾಸ್ಟ್ ಆಗತ್ತಿ. ಬಂದ ತೊಗೊಂಡೋಗ್ಬಿಟ್ರಿ. ಇಷ್ಟು ದೊಡ್ಡ ಗುಡ್ಡ ಹತ್ತಾಗತ್ತೀವಿ. ಹತ್ತಿ 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 ಅಲ್ಲಿ ಮ್ಯಾಲೆ ಹೋಗ್ತೀವಿ. ಮ್ಯಾಲಿಂದ ಹಿಂಗೆ ಕಾಣಕತ್ತೈತಿ. ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದೆ. ಸುಮ್ಮನೆ ಆ್ಯಕ್ಷನ್ ಕೊಡ್ಬೇಡಿ, ಈಗ ಕೊಡು. ಹಾಂ, ಫುಲ್ ಎಲ್ಲಿ ನೋಡಿದ್ರು ಸ್ನೋನ ಕಾಣಕತ್ತೈತಿ ಬೆಳ್ಳಗೆ ಬರೀ. ಈಗ ಗೊತ್ತಲ್ಲ ಯಾರಂತ. ಮಿನಿಮಮ್ ಇವತ್ತಿಗೆ 5 ವರ್ಷ ಜೊತೆಗಿದ್ದ, ಇನ್ನೂ ಬಿಟ್ಟು ಹೋಗಿಲ್ಲ ಜೊತೆಗದ. ಈ ದೃಶ್ಯಗಳನ್ನು ನೋಡಿದಾಗ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತಿದೆ. ಕೆಲಸದ ಒತ್ತಡ, ದಿನನಿತ್ಯದ ಗದ್ದಲ ಎಲ್ಲವನ್ನು ಮರೆತು ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸುತ್ತಿದ್ದೇನೆ. ಜಪಾನ್ಗೆ ಬಂದ ಮೇಲೆ ನೋಡಲೇಬೇಕಾದ ಸ್ಥಳಗಳಲ್ಲಿ ಇದು ಖಂಡಿತವಾಗಿಯೂ ಒಂದು. ಇಲ್ಲಿನ ಶಾಂತಿ ಮತ್ತು ಸೌಂದರ್ಯ ನಿಜವಾಗಿಯೂ ಅದ್ಭುತ. ಮೊದಲು ಈ ಬಾರಿ ಹಳ್ಳಿಯನ್ನು ನೋಡಿದಾಗ ನನಗೆ ನಿಜವಾಗಿಯೂ ಮಾತೆ ಬರಲಿಲ್ಲ. ಸುತ್ತಮುತ್ತಲೂ ಹಿಮ, ಸಾಂಪ್ರದಾಯಿಕ ಜಪಾನೀಸ್ ಮನೆಗಳು ಮತ್ತು ಶಾಂತವಾದ ವಾತಾವರಣ. ಫೋಟೋಗಳಲ್ಲಿ ನೋಡಿದಾಗ ಒಂದು ರೀತಿಯ ಅನುಭವ, ಆದರೆ ನೇರವಾಗಿ ನೋಡಿದಾಗ ಅದಕ್ಕಿಂತ 1000 ಪಟ್ಟು ಹೆಚ್ಚು ಸುಂದರವಾಗಿದೆ. ನಾನು ಮೊದಲ ಬಾರಿಗೆ ಹಿಮವನ್ನು ಕೈಯಲ್ಲಿ ಹಿಡಿದು ನೋಡುತ್ತಿದ್ದೇನೆ. ತುಂಬ ತಂಪಾಗಿದೆ, ಆದರೆ ಅದೇ ಸಮಯದಲ್ಲಿ ತುಂಬ ಖುಷಿಯೂ ಆಗುತ್ತಿದೆ. ಬಾಲ್ಯದಿಂದಲೂ ಸಿನಿಮಾಗಳಲ್ಲಿ ನೋಡುತ್ತಿದ್ದ ಹಿಮವನ್ನು ಇಂದು ನೇರವಾಗಿ ಅನುಭವಿಸುತ್ತಿದ್ದೇವೆ. ಇದು ನಮ್ಮ ಜೀವನದ ಒಂದು ಅಮೂಲ್ಯ ಕ್ಷಣ. ಇದು ಎಂದಿಗೂ ನಮಗೆ ಶಾಶ್ವತವಾಗಿ ನೆನಪು ಇರುತ್ತದೆ. ಸ್ನೇಹಿತರೆ, ನನ್ನ ಮೊದಲ ಶಿರಾಕವಾಗೊ ಮತ್ತು ಹಿಮದ ಅನುಭವ ಹೇಗಿತ್ತು? ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜಪಾನ್ನ ಇನ್ನಷ್ಟು ಸುಂದರ ಸ್ಥಳಗಳ ವಿಡಿಯೋಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಡ್ರೀಮ್ಸ್ ಡೂ ಕಮ್ ಟ್ರೂ. ಮೈ ಫಸ್ಟ್ ಸ್ನೋ ಎಕ್ಸ್ಪೀರಿಯನ್ಸ್ ಇನ್ ಜಪಾನ್.